ಆಯ್ತಮ್ಮ, ಹೂವೆಲ್ಲ ಇಟ್ಟಿದ್ದು? ಹ್ಞೂ ಕಣೋ. ಎಲ್ಲೋ ಭಾಸ್ಕರ ಬರಲೇ ಇಲ್ಲ. ಬರ್ತಾರೆ ಬಿಡಮ್ಮ. ನೆನ್ನೆ ಫೋನ್ ಮಾಡಿದಾಗ ಹೇಳಿದ್ದಾರೆ ದೀಪ ಹಚ್ಚೋ ಹೊತ್ತಿಗೆ ಬಂದೇ ಬರ್ತೀನಿ ಅಂತ. ಅಲ್ವೇ ವೇದ, ಚಾರುಲತನ್ನು ಕರಿಬೇಕಾಗಿತ್ತು, ನಿನಗೆ ಜೊತೆ ಆಗ್ತಿತ್ತು. ಹೇಳ್ದೆ ಅಮ್ಮ, ಅವಳು ಡಾನ್ಸ್ ಪ್ರಾಕ್ಟೀಸ್ ಇದೆ ಅಂತಂದ್ಲು. ಸುಳ್ಳು ಹೇಳ್ತಾ ಇದ್ದಾಳಮ್ಮ, ಇವಳು ಕರೆದೇ ಇರಲ್ಲ. ಅದೇ ಸುಚೇಂದ್ರನ್ ಕರಿಬೋದಾಗಿತ್ತು ಅಂತ ಹೇಳು, ಈಗಲೇ ಓಡೋ ಕರ್ಕೊಂಡ್ ಬಂದ್ಬಿಡ್ತಾಳೆ. ಏ ತರ್ಲೆ, ಸುಮ್ಮನೆ ಇರೋ. ಹೋಗು, ಎಣ್ಣೆ ತಗೊಂಡ್ ಬಾ. ಹೋಗೋಗು. ಬಾಮ, ಇನ್ನೇನು ದೀಪ ಹಚ್ಚೋ ಕಾರ್ಯಕ್ರಮ ಶುರು ಆಗುತ್ತೆ. ನಾನು ಹೊರಗೆ ಹೋಗ್ಬಿಟ್ಟು ಬರ್ಬೋದಾ? ಎಲ್ಲಿಗೆ? ಹೀಗೆ ಊರು ಸುತ್ತಾಡ್ಕೊಂಡ್ಬರ್ತೀನಿ. ಅಯ್ಯೋ, ಅದಕ್ಕೇನು ಅವಸರ? ಇನ್ನೂ 2 ದಿನ ಇರ್ತೀಯಲ್ಲ, ನಮ್ಮ ಸಂಕೇತ ಕರ್ಕೊಂಡು ಹೋಗ್ತಾನೆ. ಹಾಗಲ್ಲ, ನೀವೆಲ್ಲ ದೀಪ ಹಚ್ತಿರ್ತೀರಾ, ಇಲ್ಲಿ ನನಗೇನು ಕೆಲಸ? ನನಗೆ ಯಾರು ಊರು ತೋರ್ಸೋದು ಬೇಡ, ನಾನು ಹೋಗಿ ಬರ್ತೀನಿ. ನೀವೇನಾದ್ರೂ ಒಬ್ಬರೇ ಊರು ಸುತ್ತಕ್ಕೆ ಹೋದ್ರೆ ಕತ್ಲಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋದಂಗಿರುತ್ತೆ. ನಮ್ಮೂರಲ್ಲಿ ಏನು ಗೊತ್ತಾಗಲ್ಲ. ನಾನು ಕರ್ಕೊಂಡು ಹೋಗ್ತೀನಿ ಬಿಡಿ. ಹೌದಮ್ಮ, ದೀಪ ಹಚ್ಚೋ ಶಾಸ್ತ್ರದಲ್ಲಿ ಮನೆಯವರೆಲ್ಲ ಇದ್ರೆ ಚೆನ್ನ. ಮನೆಯವರೆಲ್ಲ ಇರಬೇಕು ನಿಜ, ಆದರೆ ನಾನು ಮನೆಯವಳಲ್ವಲ್ಲ, ನಾನು ಯಾಕೆ? ಅಯ್ಯೋ, ಅಮ್ಮ ಹೇಳಿದ್ ಬೇರೆ ಯಾವ ಅರ್ಥದಲ್ಲೂ ಅಲ್ಲ. ನಮ್ಮ ಮನೆಗೆ ಯಾರಾದ್ರೂ ನೆಂಟರು ಬಂದರೆ ಅವ್ರನ್ನೂ ಮನೆಯವರು ಅಂತಲೇ ತಿಳ್ಕೊತಾರೆ ನಮ್ಮಮ್ಮ. ದೀಪ ಹಚ್ಚೋ ಶಾಸ್ತ್ರ ನಡೆಯುತ್ತೆ, ಪ್ರಸಾದ ಸಿಗತ್ತೆ. ಇರ್ರಿ, ಅಷ್ಟಕ್ಕೂ ನೀವು ನಮ್ಮ ಮನೆಯವರೇ ತಾನೇ. ಏನು? ಏನಿಲ್ಲ, ನೀವು ಹೋಗಿ ಬನ್ನಿ. ಹುಷಾರು, ಕಲ್ಯಾಣಿಲಿ ಕಾಲಿಡ್ಬಿಡಿ, ಜಾರತ್ತೆ. ಈ ನೃತ್ಯ ಅನ್ನೋದು ಒಂದು ಅದ್ಭುತವಾದ ಕಲೆ ಅನ್ನೋದನ್ನು ನಾನು ಒಪ್ಕೋತೀನಿ. ಆದರೆ ಮಗಳು ಮಾತ್ರ ಮಾಡಬಾರ್ದು ಅಲ್ವಾ? ನಾನು ಹೇಳ್ತಿರೋದು ಹಾಗಲ್ಲ ಚಾರು. ಇಂಥ ಅದ್ಭುತವಾದ ಕಲೆನ ಯಾರು ಹೇಗೆ ಬೇಕಾದರೂ ಬಳಸ್ಕೋಬೋದು. ನಿನ್ನ ವಿಚಾರದಲ್ಲಿ ಆಗ್ತಿರೋದು ಅದೇ. ಏನಪ್ಪ ನಿನ್ನ ಮಾತಿನ ಅರ್ಥ? ನಿನಗಿದೆಲ್ಲ ಅರ್ಥ ಆಗೋದಿಲ್ಲ ಚಾರು. ಈ ವಾಮಾಚಾರ್ಯಗಳಿಗೆ ಬೇಕಾಗಿರೋದು ನಿನ್ನಂಥ ಸಾತ್ವಿಕ ಶಕ್ತಿ ಇರೋರು. ನಿನ್ನಂಥವಳು ಅವ್ರ ಕೈಗೆ ಸಿಕ್ಬಿಟ್ರೆ ಅವ್ರು ಏನು ಮಾಡೋದಕ್ಕೂ ಹೇಸೋದಿಲ್ಲ. ಅಪ್ಪ, ನಾನೊಬ್ಳು ಡಾನ್ಸರು. ನನ್ನ ಪಾಡಿಗೆ ತಕ್ಕ ಮಟ್ಟಿಗೆ ಕಲಿತಿದ್ದೀನಿ, ಪ್ರಾಕ್ಟೀಸು ಮಾಡ್ತಿದ್ದೀನಿ. ಬರೀ ಕಲ್ತ್ರೆ ಸಾಲದು, ಪ್ರೋಗ್ರಾಮು ಕೊಡಬೇಕು, 4 ಜನ ನೋಡಬೇಕು, ಫೇಮಸ್ ಆಗಬೇಕು, ಆವಾಗಲೇ ನನಗೆ ಹೆಮ್ಮೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದೆ. ಇವಾಗ ನನಗೊಂದು ಚಾನ್ಸ್ ಸಿಕ್ಕಿದೆ ಅಪ್ಪ, ಹೋಗಿ ಡಾನ್ಸ್ ಮಾಡು ಅನ್ನೋದು ಬಿಟ್ಟು ಏನೋ ಮಾಟ ಮಂತ್ರ ತಂತ್ರ ಅಂತ ಏನೋ ಹೇಳ್ಕೊಂಡು. ನೀನು ಒಳ್ಳೆ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡೋ ಹಾಗಿದ್ದಿದ್ರೆ ನಾನು ಸಂತೋಷದಿಂದ ಒಪ್ಪಿಗೆ ಕೊಡ್ತಿದ್ದೆ. ಆದ್ರೆ ಅದು ಕಾಳಿ ಮಂದಿರ. ಕಾಳಿ ಯಾರು ಗೊತ್ತಾ? ವಾಮಾಚಾರ್ಯಗಳ ಅಧಿದೇವತೆ. ಅದೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀಯಾ? ವರ್ಷದಲ್ಲಿ 2-3 ಸಲ ಹೋಗಿ ಬರ್ತೀಯಾ? ಅದು ಪರವಾಗಿಲ್ವಾ? ಡಾನ್ಸ್ ಮಾಡಿದ್ರೆ ಸಮಸ್ಯೆನಾ? ನೀನು ಹುಚ್ಚುಚ್ಚ ವಾದ ಮಾಡಬೇಡ ಚಾರು. ದೇವಸ್ಥಾನದಲ್ಲಿ ಪೂಜೆ ಮಾಡೋದು ನಮ್ಮ ಭಕ್ತಿ ತೋರಿಸೋ ಒಂದು ರೀತಿ. ಅದನ್ನ ನೀನು ಮಾಡ್ಬೋದು, ನಾನು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರೆ ನೀನು ಅಲ್ಲಿ ಡ್ಯಾನ್ಸ್ ಮಾಡೋದು ಯಾವ ಸಂಪ್ರದಾಯ ಹೆಸರು ಒಪ್ಪೋದಿಲ್ಲ. ನೀನು ಭಕ್ತಿಯಿಂದ ಡ್ಯಾನ್ಸ್ ಮಾಡಿದ್ರು ಜನ ತಪ್ಪು ತಿಳ್ಕೊತಾರೆ. ಅಪ್ಪ, ನಾನು ಡಾನ್ಸ್ ಮಾಡೋದನ್ನ ನೀನ್ ಯಾಕೆ ವಿರೋಧಿಸ್ತಾ ಇದೀಯ ಅನ್ನೋ ಕಾರಣನೇ ನಿನಗೆ ಸ್ಪಷ್ಟವಾಗಿಲ್ಲ. ಅಂದ್ರೆ ಒಂದ್ಸಲ ಕಾಳಿ ವಾಮಾಚಾರ ದೇವತೆ ಅಂತ್ಯ, ಇನ್ನೊಂದ್ಸಲ ನಾನು ಡಾನ್ಸ್ ಮಾಡಿದ್ರೆ ಜನ ಏನ್ ತಪ್ಪು ತಿಳ್ಕೊತಾರೋ ಅಂತ ಮಾತಾಡ್ತೀಯ.
ನೀನ್ ವಿರೋಧಿಸೋ ರೀತಿನೇ ಸ್ಪಷ್ಟವಾಗಿಲ್ಲ. ಒಟ್ನಲ್ಲಿ ನಾನಲ್ಲಿ ಡಾನ್ಸ್ ಮಾಡಬಾರ್ದು, ಅದಕ್ಕೆ ಇಷ್ಟೆಲ್ಲ ಕಾರಣಗಳು ಅಲ್ವಾ? ಸರಿ, ಹಾಗೆ ತಿಳ್ಕೊ. ಇಷ್ಟು ವರ್ಷ ನೀನು ಡಾನ್ಸ್ ಕಲ್ತ್ಕೊಳ್ಳೋದಕ್ಕೆ ನಾನು ಒಳ್ಳೆ ಗುರುನ ನೇಮಿಸಿ ನೀನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಕೇಳಿದಾಗ ಯಾಕೆ ಏನು ಅಂತ ಕೇಳದೆ ನಿನ್ನನ್ನು ಕಳಿಸ್ಕೊಡ್ತಿದ್ನಲ್ಲ, ಇದೆಲ್ಲ ನಿನ್ನ ಡಾನ್ಸ್ ಮೇಲಿನ ದ್ವೇಷದಿಂದ ಆಯ್ತಾ? ಯಾವ್ಯಾವ ವಯಸ್ಸಲ್ಲಿ ಏನಾಗಬೇಕೋ ಅದು ಆಗದೆ ಇದ್ದಿದ್ದಕ್ಕೆ ಹಿಂಗಾಗಿರೋದು. ಏನ್ ಹಾಗಂದ್ರೆ? ನಿನಗೆ ಮದುವೆ ಮಾಡಿದಿದ್ರೆ ಗಂಡ ಅಂತ ಒಬ್ಬ ಇರ್ತಿದ್ನಲ್ಲ, ಅವನನ್ನು ಕೇಳ್ಕೊಂಡು ಎಲ್ಲಿ ಬೇಕಾದ್ರೆ ಡಾನ್ಸ್ ಮಾಡ್ಬೋದಾಗಿತ್ತು. ನಿನ್ನ ರೆಸ್ಪಾನ್ಸಿಬಿಲಿಟಿನ ಬೇರೆಯವ್ರ ತಲೆ ಮೇಲೆ ಹಾಕಕ್ಕೆ ಇದೆಲ್ಲ ಒಂದು ಕಾರಣ. ನೀನು ಏನು ಬೇಕಾದರೂ ತಿಳ್ಕೊ, ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ನಿನಗೆ ಒಂದು ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನನಗ್ ಮದ್ವೆನಾ? ನನ್ನನ್ನೇ ಕೇಳ್ದೆ ನೀನೇ ತೀರ್ಮಾನ ಮಾಡ್ಬಿಟ್ಯಾ? ಎಲ್ಲದನ್ನು ನಿನ್ನನ್ನು ಕೇಳಬೇಕು ಅಂತ ಏನಿಲ್ಲ. ನಾನು ನಿನ್ನ ಅಪ್ಪ ಏನು ನಿರ್ಧಾರ ಬೇಕೋ ಅದನ್ನು ನಾನು ತೊಗೊಂಡಿದ್ದೀನಿ. ಅಪ್ಪ, ನೀನು ನಿರ್ಧಾರ ತಗೊಂಡಿರೋದು ನಿನ್ನ ಕೆಲಸದ ವಿಚಾರವಾಗಲ್ಲ, ನಿನ್ನ ಮಗಳ ಮದ್ವೆ ವಿಚಾರವಾಗಿ. ನಿನ್ ಮಗಳು ದೊಡ್ಡವಳಾಗಿದ್ದಾಳೆ, ಅವಳಿಗೂ ನಿರ್ಧಾರ ತಗೊಳ್ಳೋ ಹಕ್ಕಿದೆ ಅಂತ ಯೋಚನೆ ಮಾಡ್ಲಿಲ್ವಾ ನೀನು? ನನ್ನನ್ನು ಕೇಳಿದೆ ಅದು ಹೇಗಪ್ಪ ನಿರ್ಧಾರ ತಗೊಂಡೆ? ನೀನು ಏನು ಬೇಕಾದರೂ ತಿಳ್ಕೊ, ನಿನ್ನ ಅಣ್ಣ ಸುಚೀಂದ್ರನ ಮದುವೆ ಜೊತೆ ನಿನ್ನ ಮದುವೆನೂ ನಡೆಯತ್ತೆ. ಅಪ್ಪ, ಇದು ತುಂಬಾ ಅನ್ಯಾಯ ಅಲ್ವಾ? ನಾನು ಮದುವೆ ಆಗ್ತಿರೋಳು, ನಿನ್ನ ಹಠಕ್ಕೆ ನನ್ನ ಜೀವನ ಬಲಿ ಕೊಡಬೇಡ. ನೀನು ದೇವಸ್ಥಾನದಲ್ಲಿ ಡಾನ್ಸ್ ಮಾಡಬೇಡ ಅನ್ನೋ ಒಪ್ಕೋತೀನಿ, ಆದರೆ ನಾನು ಡಾನ್ಸ್ ಮಾಡೋದನ್ನ ತಪ್ಸಕ್ಕೆ ಇಷ್ಟು ದೊಡ್ಡ ಉಪಾಯನ? ನನ್ನನ್ನೊಂದು ಮಾತು ಕೇಳೋದು ಬೇಡವಾ ಅಪ್ಪ? ಈಗ ಅದನ್ನೇ ತಾನೇ ಮಾಡ್ತಾ ಇರೋದು. ನಿನ್ನ ಅಣ್ಣನ ಮದುವೆಗೆ ಇನ್ನೂ ಟೈಮ್ ಇದೆ, ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ. ಮದುವೆ ಡೇಟ್ ಫಿಕ್ಸ್ ಮಾಡಿದ್ಯಾ ಅಂದಮೇಲೆ ಹುಡುಗನು ಗೊತ್ತು ಮಾಡೇ ಇರ್ತೀಯ. ಯಾರು ಹುಡುಗ? ಸಂಕೇತ್. शुभं भवतु कल्याणी आरोग्यं धनसम्पदं मम शत्रुविनाशाय संध्या ज्योतिर्नमोऽस्तुते रामाय रामभद्राय रामचन्द्राय वेदसे रघुनाथाय नाथाय सीताय पते नमः तमस्मिन् कार्यनिर्योगे प्रमाणं हरिसत्तमा हनुमन्यत्तमास्थाय दुःखक्षयकरो भव दुर्बलं यशोदयमरोगता अजाड्यं वाक्पटुत्वं च हनुमत्स्मरणात् भवेत्. ಗೌರಿ, ಸಂಜೆಗೆ ಅಡುಗೆ ಆಗ್ಬೇಕಾ? ಚಪಾತಿ ಆಗಬೇಕತ್ತೆ. ಚಪಾತಿ ಲಟ್ಸಕ್ಕೆ ಬರುತ್ತಾ? ಹಾಂ, ಸುಮಾರಾಗಿ ಬರುತ್ತೆ. ಏನೋ ಕೇಳಬೇಕು ಅಂದ್ಕೊಂಡಿರೋ ಹಾಗಿದೆ. ಹೌದು ಗೌರಿ, ಆದರೆ ಹ್ಯಾಕೆ ಕೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಹೇಳಿ ಅತ್ತೆ. ಅದು ಗೌರಿ, ನಿನ್ನ ಹತ್ರ ಒಂದು 10,000 ಇದ್ರೆ ಕೊಟ್ಟಿರ್ತೀನಿ, 3-4 ದಿನದಲ್ಲಿ ವಾಪಸ್ ಕೊಟ್ಬಿಡ್ತೀನಿ. 10,000ನಾ? ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿರುತ್ತೆ ಅತ್ತೆ? ನೆನ್ನೆ ಶಿವ ಕೊಟ್ಟೆ ಅಂತೀಯಲ್ಲ. ಆದರೆ ಅದನ್ನು ಅವ್ರು ವಾಪಸ್ ಕೇಳಿದ್ರೆ? ಅಯ್ಯೋ, 4 ದಿನದಲ್ಲಿ ವಾಪಸ್ ಕೊಟ್ಬಿಡ್ತೀನಿ ಕಣೆ. ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಅವನೊಂದು ಮಾತು ಕೇಳಿ ಕೊಟ್ಬಿಡ್ತೀನತ್ತೆ. ಅಯ್ಯೋ, ಶಿವಗೂ ವಿಷಯ ಗೊತ್ತಾಗಬಾರ್ದು ಕಣೆ. ಅವನಿಗೇನಾದ್ರೂ ಗೊತ್ತಾದ್ರೆ ನನ್ನ ಪ್ರಾಣನೇ ತೆಗೆದ್ಬಿಡ್ತಾನೆ. ಅಷ್ಟಕ್ಕೂ ಹೆಂಗಸ್ರ ವಿಷಯ ಗಂಡಸ್ರಿಗೆ ಯಾಕೆ ಅಂತ ಕೊಡ್ತೀಯಾ? ಆದರೂ ಅತ್ತೆ, ಯಾಕೆ ಶಿವ ಏನಾದರೂ ಅಂತಾನೆ ಅಂತನಾ? ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಹಣ ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ಅವ್ರಿಗೆ ಹೇಳಬಾರ್ದು ಅಂತ ಹೇಳ್ತಿದ್ದೀರಾ. ಅಕಸ್ಮಾತ್ ನೀವು ಹಣ ವಾಪಸ್ ಕೊಡೋಷ್ಟ್ರಲ್ಲಿ ಅವ್ರು ಕೇಳಿಬಿಟ್ರೆ ನಾನು ಏನು ಮಾಡಲಿ ಅತ್ತೆ? ಅಲ್ಲ, ಇಷ್ಟಕ್ಕೂ ಅವ್ನು ದುಡ್ಡು ಯಾತಕ್ಕೆ ಕೊಟ್ಟಿರೋದು? ಮನೆ ಖರ್ಚಿಗ್ತಾನೆ. ನೋಡು, ಮನೇಲಿ ಸಾಮಾನೆಲ್ಲ ಇದ್ದೇ ಇದೆ. ಇನ್ನು ಹಾಲು ಪೇಪರ್ ಎಲ್ಲ ಅವನೇ ಕೊಟ್ಬಿಟ್ಟಿದ್ದಾನೆ, ಇನ್ನೇನಿದೆ? ನೋಡೆ, ದುಡ್ಡು ಬೀರುಳು ಸುಮ್ಮನೆ ಬಿದ್ದಿರೋಕ್ಕಿಂತ ಒಬ್ರು ಸಹಾಯಕ್ಕಾದ್ರೂ ಒಳ್ಳೇದಲ್ವಾ? ನಿಮ್ಗೆ ಯಾಕತ್ತೆ ಅಷ್ಟೊಂದು ದುಡ್ಡು? ಏನಿಲ್ಲ ಕಣೆ,
ಊರಲ್ಲಿ ಸಾಲ ಮಾಡಿ ಒಂದು ಹಸು ಕೊಂಡ್ಕೊಂಡಿದ್ದೆ. ಆ ಹಸು ದಿನ ಹಾಲು ಕೊಟ್ಟರೆ ಅದನ್ನ ಡೈರಿಗೆ ಹಾಕಿದ್ರೆ ಹಣ ಬರುತ್ತೆ ಅಂತ. ಮುಂಡೇದ ಹಸು ಹೋಗ್ಬಿಡ್ತು ಕಣೆ. ಈಗ ಆ ಸಾಲ ಕೊಟ್ಟವರು ಪೀಡಿಸ್ತಿದ್ದಾರೆ. ಅವ್ರಿಗೆ ದುಡ್ಡು ವಾಪಸ್ ಕೊಡಬೇಕು ಕಣೆ. ಮತ್ತೆ 4 ದಿನದಲ್ಲಿ ಹೇಗೆ ವಾಪಸ್ ಕೊಡ್ತೀರಾ? ಅದು ಅದು ಒಂದು ಚೀಟಿ ಹಾಕಿದ್ದೆ, ಕೂಗಿದ್ದು ಆಗಿದೆ. ಇನ್ನು 4-5 ದಿನದಲ್ಲಿ ದುಡ್ಡು ಬಂದ್ಬಿಡುತ್ತೆ ಕಣೆ, ವಾಪಸ್ ಕೊಟ್ಬಿಡ್ತೀನಿ. ಆದರೂ ಅವ್ರು ಅಕಸ್ಮಾತ್ ಅಷ್ಟರಲ್ಲಿ ಅಲ್ವೇ 4 ದಿನದಲ್ಲಿ ಅವನೇನು ದುಡ್ಡು ಕೇಳಲ್ಲ. ಅಷ್ಟರೊಳಗೆ ನಾನು ನಿನ್ನ ತಂದು ಕೊಟ್ಬಿಡ್ತೀನಿ. ನಿನಗೆ ಮುಜುಗರ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಲ್ವೇ. ಮಗನ ದುಡ್ಡೇ ಅಮ್ಮಂಗೆ ಕೊಡಲ್ಲ ಅಂತೀಯಲ್ಲೇ. ತಗೊಳ್ಳಿ. ಗೌರಿ, ಇನ್ನು 4 ದಿನದಲ್ಲಿ ನಿಂಗೆ ವಾಪಸ್ ಕೊಟ್ಬಿಡ್ತೀನಿ ಕಣೆ. ಯಾವುದೇ ಕಾರಣಕ್ಕೂ ಶಿವಗೆ ವಿಷಯ ಗೊತ್ತಾಗಬಾರ್ದು. ಹಾಂ, ರೀ, ನೀವು ಹೀರೋರಲ್ಲಿ ಹೋಗ್ತಾ ಇದ್ದೀರಾ? ನಾನಲ್ಲಿ ಮಂಟಪದ ಹತ್ರ ಹೋಗಿದ್ದೆ. ಯಾರೋ ನಿಮ್ ತರನೇ ಸೀರೆ ಉಟ್ಕೊಂಡು ಕೂತಿದ್ರು. ಚಾರಿ ಅಂತ ಕೂಗಿದೆ. ಒಂದು ಅಜ್ಜಿ ತಿರುಗಿದ್ರು. ಸಂಕೇತ್, ನಾವು ಸಣ್ಣವರಿದ್ದಾಗ ಈ ರೋಡಲ್ಲಿ ಹೋಗೋದೇ ಮಜಾ ರೀ. ನಮ್ಮ ಹೈಸ್ಕೂಲು ಇಲ್ಲಿಂದ 4 ಕಿಲೋಮೀಟ್ರು. ಮನೆಯಿಂದ ನಡ್ಕೊಂಡೇ ಹೋಗ್ತಾ ಇದ್ವಿ. ಮಳೆಗಾಲ ಬಂದ್ಬಿಟ್ರಂತೂ ಸಖತ್ ಮಜಾ. ನೀರಲ್ಲಿ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ. ಗೊತ್ತು. ಏನು ಗೊತ್ತು ನಿಮಗೆ? ಏನು ಹೇಳಿದ್ರು ಗೊತ್ತು ಗೊತ್ತು ಅಂತಿರಲ್ಲ. ಮಳೆಗಾಲದಲ್ಲಿ ನಮಗೆ ಕೊಡೆ ಕೊಡ್ತಾ ಇರಲಿಲ್ಲ, ರೈನ್ ಕೋಟು. ಅದು ಈಗ ಸಿಗತ್ತಲ್ಲ, ಆ ಥರ ರೈನ್ ಕೋಟ್ ಅಲ್ಲ. ಒಂದು ಪ್ಲಾಸ್ಟಿಕ್ ಅವ್ರಿಗೆ ಕಿಂಡಿ ಮಾಡಿ ತಲೆಯಿಂದ ಕಾಲು ತನಕ ಹಾಕ್ಬಿಡೋರು. ಒಳ್ಳೆ ಬೊಂಬೆಗಳ ಥರ ನಡ್ಕೊಂಡು ಹೋಗ್ತಾ ಇದ್ವಿ. ಅದು ನೋಡೋಕ್ಕೆ ಮಜಾ, ನಮಗಲ್ಲ, ನೋಡೋರಿಗೆ. ಗೊತ್ತು. ಮತ್ತೆ ಗೊತ್ತು ಅಂತಿರಲ್ಲ. ಈ ಊರಲ್ಲಿ ಓದಿರೋದು ನಾನು. ಅಂಥದ್ರಲ್ಲಿ ಮಳೆಯಲ್ಲಿ ನಾನು ರೈನ್ ಕೋಟ್ ಹಾಕೊಂಡು ನಡ್ಕೊಂಡು ಹೋಗ್ತಾ ಇದ್ದಿದ್ದು ನಿಮ್ಗೆ ಹೇಗೆ ಗೊತ್ತು? ಹೌದಲ್ವಾ? ನಂಗೆ ಹೇಗೆ ಗೊತ್ತು? ಅದು ಯಾಕೋ ಗೊತ್ತಿಲ್ಲ ಸಂಕೇತ್. ನೀವು ಈ ಊರಿಗೆ ಸಂಬಂಧಪಟ್ಟ ಯಾವುದೇ ವಿಷಯ ಹೇಳಿದ್ರು ನಂಗೆ ಯಾವುದು ಹೊಸ್ತು ಅಂತ ಅನ್ನಿಸ್ತಾನೆ ಇಲ್ಲ.
ಹೌದಾ? ಹೌದು. ಬಹುಶಃ ಆಗ್ಲೇ ನೀವು ನನ್ನ ನೋಡ್ಬೇಕು ಅಂತ ಕನ್ಸಲ್ಲಿ ನಮ್ಮೂರಿಗೆ ನಿಮ್ಮೂರಿಗೆ ಟ್ರಾವೆಲ್ ಮಾಡ್ತಾ ಇದ್ರಾ? ಸಂಕೇತ್, ತಮಾಷೆ ಸಾಕು. ತಮಾಷೆ ಮಾಡ್ತಾ ಇರೋದು ನೀವು ಹುಟ್ಟು ಬೆಳೆದಿರೋದು ಸಿಟಿಲಿ. ಕಾಲೇಜಿಗೆ ಬರೋರು ಕಮಲಾಪುರ ಅಂತ ಒಂದು ಊರಿದೆ ಅಂತ ನಿಮಗೆ ಗೊತ್ತಿತ್ತೋ ಇಲ್ವೋ? ಅಂತಂದ್ರೆ ನನಗೆಲ್ಲ ಗೊತ್ತು ಅಂತ ಹೇಳ್ಬಿಡ್ತೀರಲ್ಲ. ನೀವು ಹೇಳ್ತಿರೋದು ನಿಜ, ಆದರೆ ನಾನು ಹೇಳ್ತಿರೋದು ಯಾವುದು ಸುಳ್ಳಲ್ಲ. ಹಾಗಲ್ಲಪ್ಪ, ಆಗಲ್ಲ. ಈ ಹೆಣ್ಮಕ್ಳ ಜೊತೆ ಹೇಗಕ್ಕಾಗೋದೇ ಇಲ್ಲ. ಆಯಿತು, ನಿಮಗೇನು ಗೊತ್ತು ಹೇಳಿ, ನಾನು ಕೇಳಿಸ್ಕೊತೀನಿ. ನನಗೂ ಗೊತ್ತಾಗ್ತಾ ಇಲ್ಲ ಸಂಕೇತ್. ನೀವು ಬೇಕಾದರೆ ನನ್ನನ್ನು ಇಲ್ಲೇ ಬಿಟ್ಟು ಹೋಗಿ, ನಾನು ಊರೆಲ್ಲ ಸುತ್ತಿ ಸೀದಾ ನಿಮ್ಮ ಮನೆಗೆ ಬರ್ತೀನಿ. ಆ್ಯಕ್ಚುಲಿ ನಾನು ಈ ಊರಿಗೆ ಬಂದಿರೋದು ಒಂದೇ ಒಂದ್ಸಲ, ಅದು ಆ ಕಲ್ಯಾಣಿ ಹತ್ರ ಇರೋ ದೇವಸ್ಥಾನಕ್ಕೆ. ಬೆಳಗ್ಗೆ ಬಂದು ಮಧ್ಯಾಹ್ನ ಹೊಟ್ಟೋದೆ. ಆದರೂ ನೀವು ತೋರಿಸಿರೋ ಎಲ್ಲ ರೋಡ್ಗಳಲ್ಲೂ ನಾನು ಮೊದಲೇ ಓಡಾಡಿದ್ದೀನೇನೋ ಅಂತ ಅನ್ಸತ್ತೆ. ಯಾಕೆ ಹೀಗಾಗ್ತಿದೆ ಸಂಕೇತ್? ಸಂಕೇತ್, ರೀ, ಇಲ್ಲಿದ್ದೀನಿ, ಬನ್ನಿ. ಅಯ್ಯೋ, ಅಲ್ಯಾಕೆ ಹೋಗಿ ಕೂತಿದ್ದೀರಾ? ಸಖತ್ ಕೊರಿತೀರಾ ಕಣ್ರಿ ನೀವು, ಹುಷಾರಾಗಿರ್ಬೇಕು. ಒಂದಿನ ಇದು ಕಮಲಾಪುರ ಅಲ್ಲ ವಿಮಲಾಪುರ ಅಂದ್ರು ಅಂದ್ರೆ. ಇಲ್ಲ, ಇದು ಕಮಲಾಪುರನೇ. ನಮ್ಮೂರು ನಂಗೆ ಗೊತ್ತಿಲ್ವಾ? ಏನೋ ಇದು ನಿಮ್ಮೂರ? ಸರಿ ಹೋಯ್ತು ರೀ. ಈಗ ಈ ಕಮಲಾಪುರದ ಹಳೆ ರೋಡ್ ವಿಷಯ ಬಿಡಿ, ಹೊಸ ಹುಡುಗನ ವಿಷಯ ಹೇಳ್ರಿ. ಅಂದ್ರೆ ನನ್ನ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳ್ರಿ. ಅಣ್ಣ ತಮ್ಮ ಅಂಕಲ್ ಫಾದರ್ ಇದನ್ನೆಲ್ಲ ಬಿಟ್ಟು ಹೇಳ್ಬೇಕು. ಹೇಳ್ರಿ ಪ್ಲೀಸ್. ಫ್ರೆಂಡ್. ಸದ್ಯ ತಾತ ಮೊಮ್ಮಗ ಅಂತೆಲ್ಲ ಹೇಳಿಲ್ವಲ್ಲ. ಫಸ್ಟ್ ರೌಂಡ್ ಓಕೆ, ಬರೀ ಫ್ರೆಂಡ್ ಅಷ್ಟೇನಾ? ಬೆಸ್ಟ್ ಫ್ರೆಂಡ್ ಅಷ್ಟೇನಾ? ಅಷ್ಟೇನಾ ಅಂದ್ರೆ? ಅಷ್ಟೇನಾ ಅಂದ್ರೆ ಬೇರೆ ಏನ್ ಅನ್ಸತ್ತೆ ಹೇಳ್ರಿ. ಸದ್ಯಕ್ಕೆ ಮನೆಗೆ ಹೋಗೋಣ ಅಂತ ಅನ್ನಿಸ್ತಾ ಇದೆ, ಬನ್ನಿ. ಸಿಂಧು, ಸಿಂಧು, ಯಾಕೆ ಪುಟ್ಟ ನಿದ್ದೆ ಬರಲಿಲ್ವಾ? ಇಲ್ಲ. ಯಾಕಮ್ಮ? ಅಮ್ಮ ಯಾವಾಗ ಬರ್ತಾಳೆ? ಬರ್ತಾಳೆ ಪುಟ್ಟ, ಬರ್ತಾಳೆ. ಅಮ್ಮ ನೆನಪಾಗ್ತಾ ಇದ್ದಾಳ? ಮರ್ತಿದ್ರೆ ನನ್ನ ನೆನಪಾಗಕ್ಕೆ. ಅಮ್ಮ ಯಾಕೆ ಬರ್ತಿಲ್ಲ? ಅಮ್ಮಂಗೆ ನಾನು ನೆನಪಾಗ್ತಿಲ್ವಾ? ನೀನೇ ನೋಡಿದ್ಯಲ್ಲ ಪುಟ್ಟ, ಅಮ್ಮ ಎಲ್ಲಿದ್ದಾಳೆ, ಎಲ್ಲಿಗೆ ಹೋಗಿದ್ದಾಳೆ ಒಂದು ಗೊತ್ತಾಗ್ತಾ ಇಲ್ಲ. ಅವಳು ದೇವ್ರ ಹತ್ರ ಹೋಗಿಲ್ಲ ತಾನೆ? ಇಲ್ಲ ಪುಟ್ಟ, ಹಾಗೆಲ್ಲ ಏನೂ ಆಗಿರೋದಿಲ್ಲ. ನೀನು ಮಲ್ಕೋ. ನಂಗೆ ನಿದ್ದೆ ಬರಲ್ಲ. ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಾನೆ, ಅಮ್ಮ ಕಳೆದೋಗಿದ್ದಾಳೆ ಅಂತ. ಅವ್ರು ಖಂಡಿತ ಹುಡುಕ್ತಾರೆ. ಈಗ ನೀನು ಮಲ್ಕೋ ಪುಟ್ಟ. ನನಗೆ ಆಗಿಲ್ಲ ರಾತ್ರಿ ಜಾನಕಿ ಕಾಣಿಸ್ತಿದ್ಲು, ಈಗಲೂ ಇದ್ದಾಳ ನೋಡ್ಲಾ? ಅವಳೇನಾದರೂ ಅಮ್ಮಂಗೆ ತೊಂದರೆ ಕೊಟ್ಟಿದ್ರೆ ಗೊತ್ತಾಗುತ್ತೆ.
ಜಾನ್ಕಿನೂ ಇಲ್ಲ, ಯಾರೂ ಇಲ್ಲ. ನೀನೇ ನೋಡಿದ್ಯಲ್ವಾ, ಆ ರೂಮಲ್ಲಿ ಯಾರೂ ಇಲ್ಲ. ಹಾಗಾದ್ರೆ ಅಮ್ಮ ಎಲ್ಲಿರ್ಬೋದು? ಅದು ಗೊತ್ತಿದ್ರೆ ನಾನು ಸುಮ್ಮನೆ ಇರ್ತಿದ್ನಾ ಪುಟ್ಟ? ಹೋಗಿ ಕರ್ಕೊಂಬಂದ್ಬಿಡ್ತಿರ್ಲಿಲ್ವಾ? ಹೊಸಳ್ಳಿ ತಾತನ ಮನೆಗೆ ಏನಾದರೂ ಹೋಗಿರ್ಬೋದಾ? ನಾನು ನಿನಗೆ ಹೇಗೆ ಹೇಳಲಿ ಪುಟ್ಟ? ಅಲ್ಲಿದ್ದಿದ್ರೆ ತಾತ ಹೇಳ್ತಿರ್ಲಿಲ್ವಾ? ಈಗ ನಾಳೆ ನಾನು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳ್ತೀನಿ, ಅಮ್ಮ ಬರ್ತಾಳೆ, ಸರಿನಾ? ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಲ್ವ ನೀನು? ಮಲ್ಕೋ.